ಇದೇ ಸೀರೆ ನಾನು ಉಟ್ಕೊಳ್ತಾ ಇರೋದು. ನಾನು ಇದನ್ನು ಆಲ್ರೆಡಿ ಪ್ಲೀಟಿಂಗ್ ಮಾಡಿ ಇಟ್ಟೀನಿ. ಎಲ್ಲ ಕಂಪ್ಲೀಟ್ ಸ್ಯಾರಿ ಪ್ಲೀಟ್ ಮಾಡಿಲ್ಲ, ಜಸ್ಟ್ ಇದು ಪಲ್ಲು ಅಂತ ನಾನು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿನ್ನೆ ರಾತ್ರಿ ಪ್ಲೀಟ್ ಮಾಡಬೇಕಾದ್ರೆ ಇದು ಉಲ್ಟಾ ಇಲ್ಲಿಂದ ಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಸ್ವಲ್ಪ ಎಡವಟ್ ಆಗಿಬಿಟ್ಟಿದೆ. ಬಟ್ ಅಂದರೂ ಕೂಡ ಪರವಾಗಿಲ್ಲ, ಬೆಳಗ್ಗೆ ಎದ್ದು ಹೆಂಗೋ ಒಂದು ಸೆಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿವರೆಗಂತೂ ಇದು ಕರೆಕ್ಟಾಗಿ ಬಂದಿದೆ. ಸದ್ಯಕ್ಕೆ ನೋಡ್ಲಿಕ್ಕಂತೂ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಕೂಡ ನನಗೆ ಈ ಸೀರೆ ತುಂಬ ಇಷ್ಟ. ನನ್ನ ಬೆಸ್ಟ್ ಫ್ರೆಂಡ್ ಎಂಗೇಜ್ಮೆಂಟ್ ಅಂತೇಳಿ ಸೊ ಇದನ್ನೇ ಪ್ರಿಫರ್ ಮಾಡಿ ಇದನ್ನೇ ಉಟ್ಕೊತಾ ಇದ್ದೀನಿ ಇವತ್ತು. ಈಗಂತೂ ಚೆನ್ನಾಗಿ ಕಾಣಿಸ್ತಾ ಇದೆ, ಉಟ್ಕೊಂಡ್ಮೇಲೂ ಚೆನ್ನಾಗೇ ಬರ್ತದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಹಿಂದೆ ಎಲ್ಲ ಕಂಪ್ಲೀಟ್ಲಿ ಮೆಸ್ಸಿ ಆಗಿಬಿಟ್ಟಿದೆ. ಇದು ಪ್ಲೀಟ್ ಮಾಡಿರೋ ಥರನೇ ಕಾಣಿಸ್ತಾ ಇಲ್ಲ. ಸೊ ಏನಾಗುತ್ತೋ ಗೊತ್ತಿಲ್ಲ. ಬಟ್ ನಾನಂತೂ ಎಂಡಲ್ಲಿರೋ ಪಿನ್ ತೆಗೆದುಬಿಡ್ತೀನಿ. ಆಮೇಲೆ ಸೀಟೆ ನೀಟಾಗಿ ಉಟ್ಕೊಂಡಾದ್ಮೇಲೆ ಮುಂದೆ ಒಂದೇ ಚೆನ್ನಾಗಿ ಬಂದರೆ ಸಾಕು, ಎಲ್ಲ ಮೆಸ್ಸಿ ಕ್ರಿಯೇಟ್ ಆಗಲಾರ್ದೆ. ಒನ್ ಮೇನ್ ಥಿಂಗ್, ಇಲ್ಲಿ ಪಿನ್ ಹಾಕಿದಾಗ ಸೀರೆಗೆ ಇದರಿಂದ ಪಲ್ಲು ಹೊರಗಡೆ ಬಂದಿಲ್ಲ ಅಂದರೆ ಅಷ್ಟೇ ಸಾಕು, ಅಲ್ಲಿಗೆ ಕಂಪ್ಲೀಟ್ ಚೆನ್ನಾಗಿ ಹೋಗ್ಬಿಡ್ತದೆ. ಸೊ ಇದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೀರೆ ಉಟ್ಕೊಂಡ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ. ಅದು ಸೀರೆ ಆರೆಂಜ್ ಮತ್ತು ಬ್ಲೂ ಇದೆ, ಹಾಗಾಗಿ ನಾನು ಜಸ್ಟ್ ಆರೆಂಜ್ ಬ್ಯಾಂಗಲ್ಸ್ ಆಮೇಲೆ ತುಂಬ ಗೋಲ್ಡ್ ಬಾರ್ಡರ್ ಇರೋದಕ್ಕೆ ಆ ನೆಕ್ಲೆಸ್ ಮತ್ತು ಚೈನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಳೆ ನಿಮಗೆ ಸಿಕ್ಕಾಪಟ್ಟೆ ಇದೆ ಅಂತ ಅನಿಸ್ತಿರ್ಬೋದು. ನಾನು ಹಾಕೊಂಡ್ಮೇಲೆ ತೋರಿಸ್ತೀನಿ ಎಷ್ಟು ಸ್ವಲ್ಪ ಕಾಣಿಸುತ್ತೆ ನನ್ನ ಕೈಯಲ್ಲಿ ಅಂತ ಹೇಳಿ. ಸೊ ಇದೊಂದು ಜುಮ್ಕಿ ತೊಗೊಂಡಿದ್ದೀನಿ. ಆಮೇಲೆ ಇಷ್ಟೇ ಸರ. ಈಗ ನಾನು ರೆಡಿಯಾಗಿ ಯಾವ ಥರ ಕಾಣಿಸ್ತೀನಿ ಅಂತ ಹೇಳಿ ಫೈನಲ್ ಲುಕ್ಕಲ್ಲಿ ತೋರಿಸ್ತೀನಿ. ವೇಟ್ ಫಾರ್ ಇಟ್. ಇನ್ನು ಎಂಗೇಜ್ಮೆಂಟ್ ಹೊಸಪೇಟೆನಲ್ಲಿರೋದ್ರಿಂದ ಬಳ್ಳಾರಿಯಿಂದ ಹೊಸಪೇಟೆಗೆ ಹೋಗಿ ಸ್ವಲ್ಪ ಒಗುಲೊಗುಲೆಲ್ಲ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡ್ಮೇಲೆ ಇನ್ನು ಪೇಟ್ ಪೂಜೆ ಮಾಡೋ ಟೈಮ್ ಬಂದುಬಿಟ್ಟಿತ್ತು. ಸೊ ತಿಂಡಿಗೆ ಅಂತ ಉಪ್ಪಿಟ್ಟು ಸಿರಾ ಮಾಡಿದರು. ಉಪ್ಪಿಟ್ಟು ಮಾತ್ರ ಸಖತ್ತಾಗಿತ್ತು. ಉಪ್ಪಿಟ್ಟು ಯಾರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೋಬೇಡ್ರಿ, ನನಗಿಷ್ಟ ಆಗುತ್ತೆ. ಅದಾದಮೇಲೆ ಇದೆಲ್ಲ ಸಾಮಾನುಗಳು ನಾವು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರಿಗೆ ಕೊಟ್ಟಿರೋದು. ಅದು ಕೊಬ್ಬರಿಯಿಂದ ಮಾಡಿರೋ ಮದುವೆ ಮೇಳದ ಸೆಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯ್ತದು. ಇನ್ನು ಇದೆಲ್ಲ ಸಾಮಾನು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರಿಗೆ ಕೊಟ್ಟಿರೋದು. ಚಾಕ್ಲೇಟ್ಸಿಂದ ಗೊಂಬೆಗಳನ್ನ ಮಾಡಿದರು, ಡ್ರೈ ಫ್ರೂಟ್ಸಿಂದ ಗೊಂಬೆಗಳನ್ನ ಮಾಡಿದರು. ತುಂಬ ಯೂನಿಕ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದನ್ನು. ಆಮೇಲೆ ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದರು ಎಲ್ಲರೂ. ಅವ್ರು ಫುಲ್ ರೆಡಿ ಆಗಿದ್ದರು ಸುಮ್ಮನೆ ಬೊಕೆನ ಕೈಯಲ್ಲಿ ಕೊಡಬೇಕು ಅಂತ ಹೇಳಿ. ಆದರೆ ಯಾರೂ ಬಿಟ್ಟಿಲ್ಲ, ಉಸಿರಾಡೋಕ್ಕೆ ಬಿಡಲಾರ್ದಷ್ಟು ಕಾಲು ಎಳಿತಿದ್ರು. ಇಲ್ಲ, ನೀಸ್ ಡೌನ್ ಮಾಡೇ ಪ್ರಪೋಸ್ ಮಾಡಬೇಕು ಅಂತ. ಫೈನಲಿ ಅವರು ನೀಸ್ ಡೌನ್ ಮಾಡಿ ಪ್ರಪೋಸ್ ಮಾಡಿದ್ರು. ಆದರೂ ಕ್ಯಾಮ್ರಾಮನ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಕಂಪ್ಲೀಟ್ಲಿ ಪೇಯ್ಡ್ ಆ್ಯಕ್ಟರ್ ರೋಲ್ ಪ್ಲೇ ಮಾಡಿದರು ಅವರಲ್ಲಿ. ಮತ್ತೆ ಹೇಳಿ ಫೋಟೋ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಇನ್ನೂ ಒಂದು ಸತಿ ನೀಸ್ ಡೌನ್ ಮಾಡಿರಿ, ಇನ್ನೂ ಒಂದು ಸತಿ ಪ್ರಪೋಸ್ ಮಾಡಿರಿ ಅಂತ ಫೈನಲಿ ಎಲ್ಲರೂ ಕಾಟ ಕೊಟ್ಟು ಅವ್ರನ್ನ ಮತ್ತೊಂದು ಸತಿ ಪ್ರಪೋಸ್ ಮಾಡಬೇಕು ಅಂತ ಫಿಕ್ಸ್ ಮಾಡಿಸಿದ್ರು. ಇವಾಗ ಅವ್ರು ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಫೋಟೋ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡು ಅಲ್ಲಿಗೆಲ್ಲ ರಿಂಗ್ ಎಕ್ಸ್ಚೇಂಜ್ ಆಗಿ ಚೆನ್ನಾಗಿ. ಇನ್ನು ಅವ್ರು ಪ್ರಪೋಸ್ ಮಾಡಿದ್ದು ಆಯಿತು, ಅಮ್ಮಂದ್ರೆಲ್ಲ ಕುತ್ಕೊಂಡು ಒಂದು ರೌಂಡ್ ಹತ್ತಿದ್ದು ಆಯಿತು. ಇನ್ನು ಉಪ್ಪಿಟ್ಟು ಎಷ್ಟಂತ ಹೊಟ್ಟೆ ಒಳಗಡೆ ಇರುತ್ತೆ. ಮಧ್ಯಾಹ್ನದ ಊಟಕ್ಕೆ ತುಂಬ ಹಶ್ವಾಗಿಬಿಟ್ಟಿತ್ತು. ಇನ್ನು ಎಲ್ಲರೂ ಊಟಕ್ಕೆ ಅಂತ ಬಂದುಬಿಟ್ವಿ. ಅವ್ರ ಪಾಡಿಗೆ ಅವ್ರು ಫೋಟೋಸ್ ತೆಗೆಸ್ಕೊತಾ ಇದ್ದರು. ಎಂಗೇಜ್ಮೆಂಟ್ ಊಟದಲ್ಲಿ ಉಪ್ಪು, ಮಾವಿನಕಾಯಿ ಉಪ್ಪಿನಕಾಯಿ, ಕೋಸಂಬರಿ, 2 ಥರ ಕೋಸಂಬರಿ ಇತ್ತು. ಹೆಸರುಬೇಳೆ ಕೋಸಂಬರಿ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಸೌತೆಕಾಯಿ ಪಲ್ಯ ಮಾಡಿದರು, ಚೌಳಿಕಾಯಿ ಪಲ್ಯ ಮಾಡಿದರು. ಅದಾದಮೇಲೆ ಬೆಂಡೆಕಾಯಿ ಗೊಜ್ಜು ಮಾಡಿದರು. ಬೆಂಡೆಕಾಯಿ ಗೊಜ್ಜು ಕೂಡ ತುಂಬ ಚೆನ್ನಾಗಿತ್ತು, ಸ್ವೀಟ್ ಇತ್ತು ಸ್ವಲ್ಪ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ಗೋಧಿ ಕುಟ್ಟಿದ ಪಾಯಸ. ನಿಮಗೆ ಎಷ್ಟು ಜನಕ್ಕೆ ಗೋಧಿ ಕುಟ್ಟಿದ ಪಾಯಸ ಇಷ್ಟ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಅದಾದಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು. ಚಿತ್ರಾನ್ನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಯೂಶ್ವಲಿ ಚಿತ್ರಾನ್ನ ತಿನ್ನೋದೇ ಇಲ್ಲ, ಬಟ್ ಅಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಮೆಂತ್ಯ ಸೊಪ್ಪು ಹಾಕಿ ಮುದ್ದೆ ಪಲ್ಯ ಮಾಡಿದರು. ಮುದ್ದೆ ಪಲ್ಯ, ಅನ್ನ, ಸಾರು, ಜೊತೆಗೆ ಮೆಣಸಿನ್ಕಾಯಿ, ಬೇಕಾಗಿರೋ ಅಷ್ಟು ತುಪ್ಪ ಇದ್ದರೆ ಇನ್ನೇನು ಬೇಕು. ಬೀಯಿಂಗ ಬಳ್ಳಾರಿ ಅದು ಜನ್ನತ್ ಅಂತಲೇ ಹೇಳ್ಬೋದು. ಇಲ್ಲಿ ಕಂಪ್ಲೀಟ್ ಲಂಚಲ್ಲಿ ಬೆಸ್ಟ್ ಪಾರ್ಟ್ ಇದ್ದಿದ್ದು ಅಂತ ಅಂದರೆ ಸಾರು ಅನ್ನ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಾರು ಅನ್ನ ಟೇಸ್ಟ್. ಅದು ಇಂಗಿನ ವಾಸನೆ ಎಷ್ಟು ಹೈಲೈಟೆಡ್ ಇತ್ತು ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು. ಮೇಲಿಂದ ಮೇಲೆ ಬಡಿಸ್ತಾನೆ ಇದ್ದರು, ಯಾವುದು ಕಂಪ್ಲೀಟಾಗಿ ತಿನ್ನೋಕ್ಕೆ ಆಗ್ತಾ ಇದ್ದಿಲ್ಲ. ಫಸ್ಟ್ ಟೈಮ್ ನಾನು ಎಲೆ ಮುಂದೆ ಕುತ್ಕೊಂಡು ಒಂದು ಇಡೀ ಹೋಳಿಗೆ ತಿಂದಿರೋದು. ಯೂಶ್ವಲಿ ನಾನು ಎಲೆ ಮುಂದೆ ಕುತ್ಕೊಂಡು ಹೋಳಿಗೆ ತಿನ್ನಲ್ಲ. ಆ್ಯಂಡ್ ನೀವು ಎಷ್ಟು ಜನ ಹೋಳಿಗೆ ಜಸ್ಟ್ ತುಪ್ಪದ ಜೊತೆ ತಿಂತೀರಿ ಆ್ಯಂಡ್ ಹಾಲು ಹಾಕ್ಕೊಂಡು ತಿಂತೀರಿ ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಹಾಲು ಅಂದರೆ ಸ್ವಲ್ಪನೂ ಆಗಲ್ಲ. ನಾನು ಕಂಪ್ಲೀಟ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಏನೋ ಅನ್ನೋ ಥರ ಆಡ್ತೀನಿ ಹಾಲು ನೋಡಿದ್ರೆ. ಸೊ ನಾನು ತಿಂದಿಲ್ಲ. ಇದು ನನ್ನ ಎಲೆ ನೋಡಿ, ನಾನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ನನ್ನ ಅಕ್ಕಪಕ್ಕ ಕೂತಿರೋರ ಎಲೆ ಕೂಡ ತೋರಿಸ್ತೀನಿ. ದಯವಿಟ್ಟು ಯಾರು ಈ ಥರ ಚೆಲ್ಲಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳಿ, ಇಲ್ಲಾಂದರೆ ಇನ್ನೊಂದು ಸತಿ ಹಾಕಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಆದಷ್ಟು ಎಲೆ ಒಳಗಡೆ ಹಾಕಿರೋದಷ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಾಧೆ ರಾಧೆ.